ಒಂದು ಸುಂದರವಾದ ಹಳ್ಳಿಯಲ್ಲಿ ವೆಂಕಟೇಶ ಎನ್ನುವ ನಿಷ್ಠಾವಂತ ಆಚಾರ್ಯರು ಇದ್ರು. ಅವರ ದಿನನಿತ್ಯ ಪೂಜೆ, ಸಂಧ್ಯಾ ವಂದನೆ ಮತ್ತು ಮಡಿ ಆಚಾರಗಳನ್ನು ತುಂಬಾನೇ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ರು. ಅವರ ಮನೆಯಲ್ಲಿ ದಿನವೂ ಶ್ರೀಕೃಷ್ಣನಿಗೆ ಅದ್ಭುತವಾದ ಪೂಜೆನ ಮಾಡ್ತಾ ಇದ್ರು. ವೆಂಕಟೇಶರ ಮಗನೇ 10 ವರ್ಷದ ಅಚ್ಯುತ ತುಂಬಾ ಮುದ್ದಾದ ಜಾಣ ಹುಡುಗ. ಅಚ್ಯುತನಿಗೆ ತಂದೆ ಮಾಡುವ ಪೂಜೆ, ಮಡಿ ಮೈಲಿಗೆ ನಿಯಮಗಳನ್ನೆಲ್ಲ ನೋಡಿ ತುಂಬಾ ಕುತೂಹಲ ಬರ್ತಾ ಇತ್ತು. ತಂದೆ ಮಡಿ ಬಟ್ಟೆ ಉಟ್ಟಿಕೊಂಡಾಗ ಅಚ್ಯುತ ದೂರ ನಿಂತು ನೋಡ್ತಾ ಇದ್ದ. ಒಂದು ದಿನ ಸಂಜೆ ವೆಂಕಟೇಶರು ದೇವರ ಪೂಜೆಗೆಂದು ತುಂಬಾ ಮಡಿಯಿಂದ ಒಗೆದು ಒಣಗಿಸಿದ ಮಡಿ ವಸ್ತ್ರವನ್ನ ಉಟ್ಟುಕೊಂಡು ಗಂಧ ತೆಗೆಯುತ್ತಿದ್ರು. ಆಗ ಅಚ್ಯುತ ಓಡೋಡಿ ಬಂದು ತನ್ನ ತಂದೆಯ ಹತ್ತಿರ ನಿಂತ್ಕೊಂಡು ಒಂದು ಮುಕ್ತವಾದ ಪ್ರಶ್ನೆನ ಕೇಳ್ತಾನೆ. ಅಪ್ಪ, ನೀನು ದಿನವೂ ಈ ಬಟ್ಟೆಯನ್ನು ಮಡಿ ಮಾಡ್ತೀಯಲ್ಲ, ಆ ಬಟ್ಟೆ ಉಟ್ಟಿಕೊಂಡಿದ ತಕ್ಷಣ ದೇವರು ಒಲಿತಾರ? ಆ ಬಟ್ಟೆಯಲ್ಲೇನೋ ಮ್ಯಾಜಿಕ್ ಇದೆಯಾ ಅಂತ ಕೇಳ್ತಾರೆ. ವೆಂಕಟೇಶರು ಮುಗುಳ್ನಕ್ಕಿ ಮಗನಿಗೆ ಆಚಾರದ ನಿಜವಾದ ಅರ್ಥವನ್ನ ತಿಳಿಸುವಂತಹ ಸಮಯ ಬಂದಿದೆ ಅಂತ ಅವರು ಹೇಳ್ತಾರೆ ಹೀಗೆ. ಅಚ್ಯುತ, ಈ ಬಟ್ಟೆ ಇದೆಯಲ್ಲ, ಇದು ಕೇವಲ ನೂಲಿನಿಂದ ಮಾಡಿದ ಒಂದು ಜಡ ವಸ್ತು, ಅಂದರೆ ಜೀವವಿಲ್ಲದ ವಸ್ತು ಅಷ್ಟೇ. ನಾವು ಇದನ್ನ ನೀರಿನಲ್ಲಿ ತೊಳೆದ ತಕ್ಷಣ ಬಟ್ಟೆ ಶುದ್ಧವಾಗತ್ತೆ, ಹೌದು. ಆದರೆ ಬಟ್ಟೆ ಶುದ್ಧವಾದ ತಕ್ಷಣ ನಮ್ಮ ಮನಸ್ಸು ತನ್ನಷ್ಟಕ್ಕೆ ತಾನು ಶುದ್ಧವಾಗೋದಿಲ್ಲ ಅಂತ ಅಂತಾರೆ. ಅಚ್ಯುತ ಗೊಂದಲದಿಂದ, ಹಾಗಾದ್ರೆ ನಾವು ಯಾಕಪ್ಪ ಇಷ್ಟೊಂದು ಮಡಿ ಮಾಡಬೇಕು ಅಂತ ಕೇಳ್ತಾನೆ. ಆಗ ಹೇಳ್ತಾರೆ, ನೋಡು ಮಗ್ನೆ, ನಾನು ಮಡಿ ಉಟ್ಕೊಳ್ಳೋದು ಏನಕ್ಕಂದ್ರೆ ಹೊರಗಿನ ಪ್ರಪಂಚದ ಧೂಳು ಕೊಳಕು ದೇವರ ಕೋಣೆಗೆ ಬರಬಾರ್ದು ಅಂತ. ಅದು ಕೇವಲ ಶರೀರ ಮತ್ತು ಜಾಗದ ಸ್ವಚ್ಛತೆ ಅಷ್ಟೇ. ಆದರೆ ಹೊರಗಡೆ ಮಡಿ ಬಟ್ಟೆ ಉಟ್ಕೊಂಡು ಒಳಗಡೆ ಕೋಪ, ಅಸೂಯೆ, ಸುಳ್ಳು ಹೇಳೋದು ಇಟ್ಕೊಂಡಿದ್ರೆ ಆ ಪೂಜೆಗೆ ಬೆಲೆ ಇರದಂತಾಗತ್ತೆ. ಹೊರಗಿನ ಮಡಿಗಿಂತ ಒಳಗಿನ ಮಡಿ ಅಂದರೆ ಮನಸ್ಸಿನ ಶುದ್ಧತೆ ತುಂಬಾನೇ ಮುಖ್ಯ ಅಂತ ಹೇಳ್ತಾರೆ. ಅಚ್ಯುತನಿಗೆ ಸ್ವಲ್ಪ ಅರ್ಥವಾಗತ್ತೆ. ಆದರೂ ಒಂದು ಪ್ರಶ್ನೆ ಮೂಡತ್ತೆ ಅವನಿಗೆ. ಒಳಗಿನ ಮಡಿ ಅಂದರೆ ಏನಪ್ಪ ಅಂತ ಕೇಳ್ತಾನೆ. ಯಾವಾಗ ನಮ್ಮ ಮನಸ್ಸಿನಲ್ಲಿ ಎಲ್ಲರ ಮೇಲೆಯೂ ದಯೆ, ಕರುಣೆ ಇರುತ್ತದೆಯೋ, ಯಾವಾಗ ನಮ್ಮ ಬಾಯಲ್ಲಿ ಸದಾ ದೇವರ ನಾಮಸ್ಮರಣೆ ಇರುತ್ತದೆಯೋ, ಅದೇ ನಿಜವಾದ ಒಳಗಿನ ಮಡಿ. ಹೊರಗಿನ ಮಡಿ ನಮ್ಮ ಶಿಸ್ತನ್ನ ಬೆಳೆಸಿದ್ರೆ ಒಳಗಿನ ಮಡಿ ನಮ್ಮನ್ನ ದೇವರಿಗೆ ಹತ್ತಿರ ಮಾಡುತ್ತೆ ಅಂತ ಅವರ ತಂದೆ ತುಂಬಾ ಸ್ಪಷ್ಟವಾಗಿ ವಿವರಿಸ್ತಾರೆ. ಅಷ್ಟರಲ್ಲಿ ದೇವಸ್ಥಾನದ ಕಡೆಯಿಂದ ಅಜ್ಜನೊಬ್ಬರು ಬರ್ತಾರೆ. ಅವ್ರಿಗೆ ತುಂಬಾ ಬಾಯಾರಿಕೆ ಆಗಿರುತ್ತೆ. ಆಗ ತಕ್ಷಣ ಪೂಜೆಯಿಂದ ಎದ್ದು ವೆಂಕಟೇಶರು ಆ ಹಿರಿಯರಿಗೆ ಗೌರವ ನೀಡ್ತಾರೆ. ಕುಡಿಯಲು ತಣ್ಣಗಿರುವಂತಹ ನೀರನ್ನು ಕೊಟ್ಟು ಉಪಚರಿಸ್ತಾರೆ. ಅವರಿಗಾದ ಕಷ್ಟಗಳ ಮಾತನ್ನ ಕೇಳಿ ತಾಳ್ಮೆಯಿಂದ ತಮಗಾದ ಸಹಾಯನ ಮಾಡ್ತಾರೆ. ಇದೆಲ್ಲವನ್ನ ಗಮನಿಸ್ತಿದ್ದ ಅಚ್ಯುತನಿಗೆ ತನ್ನ ತಂದೆಯ ಮಾತುಗಳ ನಿಜವಾದ ಅರ್ಥನ ತಿಳ್ಕೊತಾನೆ. ತಂದೆ ಕೇವಲ ದೇವರ ಕೋಣೆಯಲ್ಲಿ ಮಾತ್ರ ಮಡಿಯಾಗಿಲ್ಲ, ಹೊರಗಡೆ ಬಂದು ಒಬ್ಬ ಹಿರಿಯ ಜೀವಕ್ಕೆ ಸಹಾಯ ಮಾಡುವಾಗಲೂ ಅವರ ಮನಸ್ಸು ಅಷ್ಟೇ ಪವಿತ್ರವಾಗಿದೆ. ಆ ಪುಟ್ಟ ಬಾಲಕನಿಗೆ ಅರ್ಥ ಆಗತ್ತೆ. ಅಂದಿನಿಂದ ಅಚ್ಯುತ ಆಚಾರದ ಜೊತೆಗೆ ಎಲ್ಲರನ್ನು ಪ್ರೀತಿಸುವ ಒಳ್ಳೆಯ ಗುಣವನ್ನು ರೂಢಿಸ್ಕೊತಾನೆ. ನೋಡಿದ್ರ ವೀಕ್ಷಕರೇ, ನಮ್ಮ ಹಿರಿಯರು ನಮಗೆ ಕಲಿಸಿದ ಆಚಾರ ವಿಚಾರಗಳು ತುಂಬಾ ಶ್ರೇಷ್ಠವಾದದ್ದು. ಆದರೆ ಅದರ ನಿಜವಾದ ಉದ್ದೇಶ ನಮ್ಮ ಮನಸ್ಸನ್ನ ಶುದ್ಧ ಮಾಡಿಕೊಳ್ಳೋದು. ಇದೇ ವೀಕ್ಷಕರೇ ನಮ್ಮ ಪ್ರಸನ್ನ ವೆಂಕಟದಾಸರು ತಮ್ಮ ಉಗಾಭೋಗದಲ್ಲಿ ಹೇಳಿರೋದು. ಹೊರಗಿನ ಶಿಸ್ತಿನ ಆಚಾರದ ಜೊತೆಗೆ ನಮ್ಮ ಮನಸ್ಸಿನಲ್ಲಿ ದಯೆ ಮತ್ತು ಭಗವಂತನ ನಾಮಸ್ಮರಣೆ ಇದ್ದರೆ ನಾವು ಸದಾ ಮಡಿಯಲ್ಲೇ ಇರುತ್ತೀವಿ. ಇಂದಿನ ಯುವ ಪೀಳಿಗೆಗೆ ಸನಾತನ ಧರ್ಮದ ಈ ಸುಂದರ ಆಶಯ ತಲುಪಲಿ ಅಂತ ನನಗೆ ಒಂದು ಆಸೆ ಇದೆ. ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಹರೇ ಶ್ರೀನಿವಾಸ.